ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ನಮಸ್ಕಾರ ಎಲ್ಲರಿಗೆ. ನಾವು ಹಾಕಿ ಬಳ್ಳಾರಿ ಕಡೆಯಿಂದ ಸ್ಟೇಟ್ ಲೆವೆಲ್ ಸಬ್ ಜೂನಿಯರ್ಸ್ ಅಂಡರ್ 16 ಹಾಕಿ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಸರ್. ಇದರ ಪ್ರಯುಕ್ತ ಇದು ಮೂರನೇ ವರ್ಷ ಆಗಿದ್ದು. ನಮ್ಮ ಆರ್ಗನೈಸಿಂಗ್ ನೋಡಿ ಈ ಮೂರನೇ ಸಲ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ ಸರ್ ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕೆ. ಹಾಗಾಗಿ ಹಾಕಿ ಬಳ್ಳಾರಿಯ ಎಲ್ಲ ಪದಾಧಿಕಾರಿಗಳು, ಪ್ರೆಸಿಡೆಂಟ್, ಸೆಕ್ರೆಟರಿ, ಆಲ್ ಮೆಂಬರ್ಸ್ ಇಲ್ಲಿ ಇದ್ದು ತಮಗೆಲ್ಲ ಮಾಹಿತಿ ಏನಂದರೆ, ಈ ಬಳ್ಳಾರಿಯಲ್ಲಿ ಎಲ್ಲ ಹಾಕಿ ಬೆಳಿಬೇಕು ಅಂತ ಹಾಕಿ ಬಳ್ಳಾರಿ ತಂಡ ಎಲ್ಲ ಕಷ್ಟಪಟ್ಟು ಫ್ರೀಯಾಗಿ ಕೋಚಿಂಗ್ ಕೊಟ್ಟು ಎಲ್ಲರೂ ಒಬ್ಬರು ಸ್ಕೂಲಲ್ಲಿ ಹಾಕಿ ಕೋಚಸ್ ಇದ್ದಾರೆ, PT ಮಾಸ್ಟರ್ಸ್ ಇದ್ದಾರೆ, ಎಲ್ಲರೂ ಬಂದು ಹಾಕಿ ಬಳ್ಳಾರಿಯಲ್ಲಿ ಫ್ರೀಯಾಗಿ ಕೋಚಿಂಗ್ ಕೊಟ್ಟು ಎಲ್ಲ ಸ್ಟೂಡೆಂಟ್ಸ್ಗೆ ಇದು ಮಾಡ್ತಾ ಇದ್ದೀವಿ ಸರ್. ಹಂಗಾಗಿಬಿಟ್ಟು ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡ್ತಾರೆ ಸರ್. ನಾವು ನಾಳೆ ಬೆಳಗ್ಗೆಯಿಂದ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಕಂಡಕ್ಟ್ ಸಬ್ ಜೂನಿಯರ್ಸ್ ಅಂಡರ್ 16 ಮೆನ್ಸ್ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಹಾಕಿ ಬಳ್ಳಾರಿ ಅಸೋಸಿಯೇಷನ್ ಅಫಿಲಿಯೇಟೆಡ್ ಹಾಕಿ ಕರ್ನಾಟಕ ಮತ್ತು ಹಾಕಿ ಇಂಡಿಯಾಗೆ ಅಫಿಲಿಯೇಟೆಡ್ ಆಗಿದೆ ಅಸೋಸಿಯೇಷನ್. ಅವರು ಹಾಕಿ ಕರ್ನಾಟಕನಿಂದ ನಮಗೆ ಪ್ರತಿ ವರ್ಷ ಟೂರ್ನಮೆಂಟ್ ಮಾಡೋಕ್ಕೆ ಅವಕಾಶ ಕೊಡ್ತಿದ್ದಾರೆ. ಲಾಸ್ಟ್ 2 ಇಯರ್ಸಿಂದ ಕೊಡ್ತಿದ್ದಾರೆ, ಈ ವರ್ಷನೂ ಕೊಟ್ಟಿದ್ದಾರೆ. ಇದು ನಮ್ಮ 3rd ಇಯರ್ ಅಸೋಸಿಯೇಷನ್ನಿಂದ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು 12 ಜಿಲ್ಲೆಯಿಂದ ಹಾಕಿ ತಂಡಗಳಿಂದ ಬರ್ತಾ ಇದ್ದಾರೆ. ಇಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಅಕಾಮಿಡೇಷನ್ ಎಲ್ಲವನ್ನು ಮಾಡ್ತೀವಿ. ಟೂರ್ನಮೆಂಟ್ ಸ್ಟಾರ್ಟ್ ಆಗೋದು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಒಂದು ಮ್ಯಾಚ್ ಇರುತ್ತೆ, 7 ಗಂಟೆಗೆ ಒಂದು ಮ್ಯಾಚ್ ಇರುತ್ತೆ, ಮತ್ತು ಸಾಯಂಕಾಲ ಹಂಗೆ 5 ಗಂಟೆಗೆ ಒಂದು ಮ್ಯಾಚ್, 4 ಗಂಟೆಗೆ ಒಂದು ಮ್ಯಾಚ್ ಇರುತ್ತೆ, 5 ಗಂಟೆಗೆ ಒಂದು ಮ್ಯಾಚ್ ಇರುತ್ತೆ. ಡೈಲಿ 4 ಮ್ಯಾಚು ಆಡ್ತಾರೆ. 27ಕ್ಕೆ ಸೆಮಿಫೈನಲ್ಸ್ ಇರುತ್ತೆ, 28ಕ್ಕೆ ಫೈನಲ್ಸ್ ಇರುತ್ತೆ. 3 ದಿನ ಲೀಗ್ ಇರುತ್ತೆ. 24, 25, 26. ಅದಾದಮೇಲೆ 27ಕ್ಕೆ ಸೆಮಿಫೈನಲ್ಸ್ ಇರುತ್ತೆ, 28ಕ್ಕೆ ಫೈನಲ್ಸ್ ಇರುತ್ತೆ. ಎಷ್ಟು ತಂಡ ಭಾಗವಹಿಸ್ತದೆ ಸರ್? 12 ತಂಡ, 12 ಟೀಮ್ಸ್ ಬರ್ತಾ ಇದ್ದಾರೆ. 12 ಜಿಲ್ಲೆಯಿಂದ 12 ಜಿಲ್ಲೆಯಿಂದ ಹಾಕಿ ತಂಡಗಳಿಂದ ಬರ್ತಾ ಇದ್ದಾರೆ. ಉದ್ಘಾಟನೆ ಯಾರಿಗೆ ಗೆಸ್ಟ್ ಬರ್ತಾರೆ? ಗೆಸ್ಟ್ ಬೆಳಿಗ್ಗೆ ಉದ್ಘಾಟನೆಗೆ ಮೇಯರ್ಗೆ ಕರೆದಿದೆ. ಮೇಯರ್ ಮತ್ತೆ ಬೆಳಿಗ್ಗೆ 7 o'clock ಮೇಯರ್ ಬರ್ತಾರೆ ಇನಾಗ್ರೇಷನ್ಗೆ. ಮತ್ತು DC ಸಾಹೇಬ್ರನ್ನು ಕರೆದಿವಿ. ಫೈನಲ್ಸ್ಗೆ DC ಸಾಹೇಬ್ರಿಗೆ ಅಂತ ಇನ್ವಿಟೇಷನ್ ಮಾಡಿದ್ವಿ. ಜಿಲ್ಲೆ ಮಂತ್ರಿಗೆಲ್ಲ ಇನ್ವಿಟೇಷನ್ ಮಾಡಿದ್ದೀವಿ. ಬರೋದ್ರಿಂದ ಶಾಸಕರು ಬಳ್ಳಾರಿ ಇನ್ವೈಟ್ ಮಾಡಿದ್ವಿ. ಅವರು ಸೆಷನ್ಸ್ ಇದೆ ಕಾರಣ ಬರೋಕ್ಕೆ ಕಷ್ಟ ಇದೆ ಅಂತ ಹೇಳಿದ್ರು. ಅಕಸ್ಮಾತ್ ಏನೋ ಇದ್ರೆ ಬರ್ತೀನಿ ಅಂತ ಹೇಳಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.